ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತಷ್ಟು ಗುರುಜಿಯೊಂದಿಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಬೆಂಗಳೂರಿನಿಂದ ಜಯಲಕ್ಷ್ಮಿ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ನಕ್ಷತ್ರ ತಿಳಿಸಿ. ಉತ್ತರ ಭಾದ ನಕ್ಷತ್ರ, ಮೀನರಾಶಿ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ. ಹಾ ಹೇಳಿಮ್ಮ. ನಮಸ್ಕಾರ ಗುರುಜಿ. ನಾರಾಯಣ. ಹೇಳಿ, ಮಗನ ವಯಸ್ಸೆಷ್ಟು? 31 ವರ್ಷ ಗುರುಜಿ. ಏನಾಗ್ಬೇಕಿತ್ತು ಅವನಿಗೆ? ಮದ್ವೆ ಆಗ್ಬೇಕಿತ್ತು ಗುರುಜಿ. ಏನ್ ಮಾಡ್ತಿದ್ದಾನೆ? ಪ್ರೈವೇಟ್ ಫ್ಯಾಕ್ಟ್ರಿಗೆ ಹೋಗ್ತಾ ಐತೆ. ಓಕೆ, ಮದ್ವೆ ಆಗ್ಬೇಕಷ್ಟೇ, ಮಿಕ್ಕದೆಲ್ಲ ಚೆನ್ನಾಗಿದ್ಯಾ, ಕರೆಕ್ಟ್ ಆಗಿದ್ಯಾ? ಏನಿಲ್ಲ ಸ್ವಾಮಿ, ಬಾಡಿಗೆ ಮನೆ. ಓಕೆ, ಇರ್ಲಿ, ಬಾಡಿಗೆ ಮನೆನೇ ಇರ್ಲಿ, ತೊಂದರೆ ಏನು. ಓಕೆ, ಎಷ್ಟು ವರ್ಷ ಆಯ್ತು ಬಂದು ಅಲ್ಲಿಗೆ? ಬೆಂಗಳೂರಿಗೆ ಬಂದು ನಾವು ಆಲೇ 25 ವರ್ಷ ಆಯ್ತು ಗುರುಜಿ. ಸ್ವಂತ ಮನೆ ಎಲ್ಲಿ ಕಟ್ಟಿದ್ದೀರಾ? ಇಲ್ಲ ಸ್ವಾಮಿ, ಊರಾಗೆ ಹಳೆ ಮನೆ ಇದೆ, ಸ್ವಂತ ಮನೆ ಕಟ್ಟಿಲ್ಲ ಸ್ವಾಮಿ. ಯಾರು ಇರೋದು ಅದರಲ್ಲಿ? ನಮ್ಮ ಅಕ್ಕ ಒಬ್ರೇನಾ? ನಿಮ್ಮ ಅಕ್ಕ ಒಬ್ರೇನಾ ಮನೇಲಿರೋದು ಒಂದೇ? ಇಲ್ಲ ಇಲ್ಲ, ನಮ್ಮ ಮನೆಯವ್ರ ಅಣ್ಣ ಅತ್ತಿಗೆ ಇಬ್ರು ಇದಾರೆ ಗುರುಜಿ. ಓಕೆ, ಮಕ್ಕಳು? ಅವ್ರಿಗೆ ಮಕ್ಳಿಲ್ಲ ಗುರುಜಿ. ಓಕೆ, ಅಲ್ಲಿ ಹತ್ರದಲ್ಲಿ ದೇವಸ್ಥಾನ ಯಾವ್ದಿದೆ ಮನೆ ಹತ್ರ? ಮನೆ ಹತ್ರ ಅಂದ್ರೆ ಸ್ವಲ್ಪ ದೂರ ಆಗುತ್ತೆ. ಕರಿಯಮ್ಮ, ರಾಮಪುರದಮ್ಮ ಅಂತ 2 ದೇವ್ರು ಇದಾವೆ ಗುರುಜಿ. ಓಕೆ, ನೀವೇನು ಓದಿದ್ದೀರಮ್ಮ? PUC ಗುರುಜಿ. PUC. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು? 32 ವರ್ಷ ಗುರುಜಿ. ನಿಮ್ಮ ಅವರು ಮನೇಲಿದ್ದಾರಲ್ಲ, ಊರ್ಲಿದ್ದಾರಲ್ಲ, ಅವರೇ ಮದುವೆ ಆಗೋ ಎಷ್ಟು ವರ್ಷ ಆಯಿತು? ಅವ್ರದ್ದು ಅಲ್ಲೇ 37-38 ವರ್ಷ ಆಗಿದೆ ಗುರುಜಿ ಅವ್ರದ್ದು. ಓಕೆ, ನೀವು ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇಟ್ಕೊಂಡಿದ್ದೀರಾ? ದೇವಸ್ಥಾನನೂ ಇರ್ಲಿಲ್ಲ ಗುರುಜಿ. ಈಗ ಮಗನ್ ಮದ್ವೆ ಮಾಡಕ್ಕೋಸ್ಕರ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ 2 ವರ್ಷದಿಂದ. ಯಾವ ದೇವಸ್ಥಾನ ಅದು? ಮುನೇಶ್ವರನ್ ದೇವಸ್ಥಾನ ಸ್ವಾಮಿ. ಏನು ಕಾರಣ ಅಲ್ಲಿ ಹೋಗ್ತಾ ಇರೋದು? ಅದೇ ಹಾ, ಮಗನ್ ಮದ್ವೆ ಆಗ್ಲಿ ಅಂತ. 2 ವರ್ಷದಿಂದ ಹೋಗ್ತಾ, ಇನ್ನೂ ಮದುವೆ ಆಗಿಲ್ಲ? ಇಲ್ಲ ಗುರುಜಿ, ಇನ್ನ ಆಗಿಲ್ಲ. ಅಲ್ಲ, ಅವನೇನಾದ್ರು ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಗೊತ್ತಿಲ್ದಂಗೆ, ನೀವು ಅವನು ಗೊತ್ತಿಲ್ದಂಗೆ ನೀವು ಪ್ರಯತ್ನ ಮಾಡ್ತಾ ಇರೋದು ಅಂತ ಏನೋ ಅರಿವು ಬಂದಿದ್ಯಾ ನಿಮ್ಗೆ ಅಂತ? ಇಲ್ಲ ಗುರುಜಿ, ಅವನು ಆತರ ಇಲ್ಲ. ನಾವು ಪ್ರಯತ್ನ ಆ ಥರ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಈಗ ಎಷ್ಟು ಏಜ್ ಎಷ್ಟು ಹೇಳಿ? 31 32 ಅಲ್ವಾ? 31. ಅವನು ತಂಗಿ ಮದ್ವೆ ಮಾಡ್ಬೇಕು, ಓದಿಸಿ ಸ್ವಲ್ಪ ಕಷ್ಟಲ್ಲೇ ಬಂದ. ತಂಗಿ ಮದ್ವೆ ಮಾಡ್ಬೇಕು ಅಂತ ಹೋರಾಡ್ದ. 1 ವರ್ಷ ಆಯ್ತು ತಂಗಿ ಮದ್ವೆ ಮಾಡ್ದ. ಓಕೆ, ಈಗ ಮದುವೆ ಮಾಡ್ಕೊಳ್ಬೇಕು ಅಂತ ನೀವು ಹೊರಟ್ರದ, ಅವನು ಹೊರಟ್ರದ? ಇಲ್ಲ ಇಲ್ಲ, ಅವನೇ ಗುರುಜಿ. ಅವನೇ 3 ವರ್ಷದಿಂದ ಆಗ್ಬೇಕು ಅಂತ ತಂಗಿ ಮದ್ವೆ ಸೆಟ್ ಆಯ್ತು. ತಂಗಿ ಮದ್ವೆ ಮಾಡಿ ಈಗ ಅವನೇ ಮಾಡ್ಕೋಬೇಕು ಅಂತ ಓಡಾಡ್ತಾವನ್ ಗುರುಜಿ. ಓಕೆ, ಈಗ ಆ ದೇವರ ಹತ್ರ ಏನು ಹರಕೆ ಏನು ಕಟ್ಟಿದ್ದೀರಾ? ಈಗ ಅದೇ ನಾವಲ್ಲಿ ಅಮಾವಾಸ್ಯೆಗೆ ಹೋಗ್ತೀವಲ್ಲ, ಆ ದೇವ್ರ ಹತ್ರನ ಗುರುಜಿ. ಆ ದೇವ್ರ ಹತ್ರ ಒಂದು ಒಳ್ಳೆ ಗುಣ ಇರೋಂತ ಹುಡುಗಿ ಮದ್ವೆ ಆದ್ರೆ ಕರ್ಕೊಂಡ್ಬಂದು, ಮಗ ಸೊಸೆ ಕರ್ಕೊಂಡ್ಬಂದು ಇದು ದೇವ್ರಿಗೆ ಸೀರೆ ಉಡಿಸಿ 5,000 ರೂಪಾಯಿ ಕೊಡ್ತೀವಿ ಅಂತ ಕೈ ಮುಕ್ಕೊಂಡ್ ಬಂದಿದೀವಿ ಗುರುಜಿ. ಒಳ್ಳೆ ಹುಡುಗಿ ಸಿಕ್ಲಿ ಅಂತ ದೇವ್ರು ಅನುಗ್ರಹ ಮಾಡತ್ತಾ? ಏನ್ ಮಾಡದ್ ಗುರುಜಿ. ಎಲ್ರು ಹೋಗ್ಬಿಟ್ಟು ಅಲ್ಲೇ ಕ್ಯೂ ನಿಂತ್ಕೊಂಡ್ಬಿಡೋರು, ಒಳ್ಳೆ ಹುಡುಗ ಸಿಕ್ಲಿ, ಒಳ್ಳೆ ಹುಡುಗಿ ಸಿಕ್ಲಿ ಅಂತ. ಮಂದಿಗೆ 31 ವರ್ಷ ಆಯ್ತಲ್ಲ, ಮಗನ್ ಮದ್ವೆ ಆಗ್ಲಿಲ್ವಲ್ಲ ಅಂತ ಹೇಳಿ ಹೋದೆ ಗುರುಜಿ. ಓಕೆ, ನಿಮ್ಮ ಮಗಳ ಮದುವೆ 1 ವರ್ಷದಿಂದ ಖುಷಿಯಾಗಿ ನೆಮ್ಮದಿಯಾಗಿದ್ದಾಳ ಮಗಳು? ಚೆನ್ನಾಗೈತೆ ಗುರುಜಿ. ಚೆನ್ನಾಗಿರ್ಲಿ. ಅವಳ ನಕ್ಷತ್ರ ಏನು? ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಗುರುಜಿ. ಓಕೆ, ಏನು ಓದಿದ್ದಾಳೆ ಅವಳು? ನಿಮ್ಮ ಮಗಳು ಏನು ಓದಿದ್ದಾಳೆ? BCom ಮಾಡೈತೆ ಗುರುಜಿ. ಕಾಂಟ್ರಾಕ್ಟ್ ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಕೆಲ್ಸಕ್ಕೆ ಹೋಗ್ತಾ ಐತಿ. ಅಳಿಯ ಅವರು ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾವ್ರೆ ಗುರುಜಿ. ಓಕೆ, ಸಂತೋಷ. ಈಗ ನೀವಿರೋ ಮನೆ 3 ವರ್ಷದಿಂದ ಇದ್ದೀರಾ? ಈಗ 2 ವರ್ಷ ಆಯ್ತು ಗುರುಜಿ. ಬಾಡಿಗೆ ಮನೆ. ಬಾಗಿಲು ಯಾವ ಬಾಗಿಲಲ್ಲಿ, ಯಾವ ದಿಕ್ಕಲ್ಲಿದೆ? ಪೂರ್ವದ ಬಾಗ್ಲು ಗುರುಜಿ. ರಸ್ತೆನೂ ಪೂರ್ವಕ್ಕೆ ಇದೆ ಗುರುಜಿ. ಎಷ್ಟು ಫ್ಲೋರ್ ಇದೆ ಮನೆ ಅದು? ಬಾಡಿಗೆ ಎಷ್ಟಿದ್ದೀರಾ? ಎಷ್ಟು ಜನ ಇದ್ದೀರಾ? ನಾವು ಮನೆಗೆ ಗಂಡ ಹೆಂಡತಿ ಇಬ್ಬಿರೋದು. ಮಗ ಮೈಸೂರಲ್ಲಿ ಐತಿ ಕೆಲಸದಾಗೆ. ಓಕೆ, ನಿಮ್ಮ ಮನೆ ಬಾಗ್ಲಲ್ಲಿ ಅಥವಾ ದೇವ್ರ ಹತ್ರ ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಟಿದ್ದನ್ನ ಯಾವ್ದು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ? ಒಂದ್ ನಿಂಬೆಹಣ್ಣು ಕೊಟ್ಟಿದ್ರು ಗುರುಜಿ, ಅದನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಅದು ತಗೊಂಡೋಗೋದು ಬಿಡೋದು ಎಲ್ಲಿ ಕೊಡ್ತೀರಾ ನಿಂಬೆಹಣ್ಣು? ಎಲ್ಲಾದ್ರೂ ಒಂದು ಹಸಿರು ಗಿಡಕ್ಕೆ ಹಾಕ್ಬಿಡ್ರಿ ಅಂತಾರೆ, ಹಾಕ್ತಿವಿ ಗುರುಜಿ. ಆಮೇಲೆ ಪುನಃ ಇಸ್ಕೊಂಬಂದು ಇನ್ನೊಂದು ಇಡೋದಾ? ಅದೇ ಈಗ 1-2 ವರ್ಷದಿಂದ ಅಷ್ಟೇ ಗುರುಜಿ. ಇಂಥವೆಲ್ಲ ನಾನು ನಂಬ್ತಾ ಇರ್ಲಿಲ್ಲ. ನಮ್ಮ ಮನೆ ದೇವ್ರು ಬಿಟ್ರೆ ನಾವೆಲ್ಲೂ ಹೋಗ್ತಿರ್ಲಿಲ್ಲ ಗುರುಜಿ.
ಹ್ಮ್ ಈಗ 2 ವರ್ಷದಿಂದ ಹಿಂಗ್ ಹೇಳಿದ್ರಲ್ಲ, ಅದೊಂದ್ ನಿಂಬೆಹಣ್ಣು ತಂದು ದೇವ್ರ ಮನೆ ಹತ್ರ ಇಟ್ಟು ಪೂಜೆ ಮಾಡ್ತೀವಿ. ಆಮೇಲೆ ತಗೊಂಡೋಗಿ ಒಂದ್ ಹಸಿರು ಗಿಡಕ್ಕೆ ಹಾಕ್ಬಿಡ್ತೀವಿ ಅಷ್ಟೇ ಗುರುಜಿ. ಓಕೆ, ಈಗ ತಡೆ ಓಡಿಸೋದು ಅಂತ ಗೊತ್ತಾ? ಗುರುಜಿ, ಒಂದ್ಸತಿ ಮಗುನ್ ಕರ್ಕೊಂಡೋಗಿ ತಡೆನೂ ಹೊಡ್ಸ್ಕೊಂಡ್ ಬಂದಿದೀವಿ ಗುರುಜಿ ಅಲ್ಲಿ. ಓಕೆ, ಆಮೇಲೆ ಯಾವ ದೇವ್ರಿಗೂ ರಕ್ತ ಬಲಿ ಕೊಡ್ಲಿಲ್ವಾ? ಇಲ್ಲ ಗುರುಜಿ, ಯಾವ್ದು ಇಲ್ಲ. ನಮ್ ಮನೆ ದೇವ್ರಿಗೆ ನರಸಿಂಹಸ್ವಾಮಿ ನಮ್ ಮನೆ ದೇವ್ರು. ಆ ನರಸಿಂಹಸ್ವಾಮಿಗೆ ನಾವು 3 ವರ್ಷಕ್ಕೆ 5 ವರ್ಷಕ್ಕೆ ಮರಿ ಹೊಡೆದು ಮಾಡ್ತೀವಿ ಗುರುಜಿ. ಏನು ಉದ್ದೇಶಕ್ಕೆ ಮಾಡೋದದು? ಏನಾದ್ರು ಮದುವೆ ಆದ್ರೆ ಅಂತನಾ? ಅಲ್ಲ, ಮನೆ ದೇವ್ರಲ್ವಾ ಗುರುಜಿ. ಹಿಂದಿನ ಕಾಲದಿಂದನೂ ನಮ್ಮ ಮಾವ ಅವರು ನಡೆಸ್ಕೊಂಡ್ ಬಂದಿದ್ದಾರೆ, ನಾವು ಮಾಡ್ತಾ ಇದ್ದೀವಿ ಗುರುಜಿ. ಓಕೆ, ನರಸಿಂಹಸ್ವಾಮಿ ವಾರ ಯಾವುದು? ನಾವು ಯಾವ ವಾರ ಮಾಡ್ತೀರಾ? ಶನಿವಾರ. ನಮ್ಮ ಅತ್ತೆ ನಮ್ಮ ಮಾವ ಹೆಂಗ್ ಮಾಡ್ತಾ ಇದ್ರು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಇಷ್ಟೊತ್ತವರೆಗೂ ನಾನು ಏನಕ್ಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ನಿಮ್ಮ ಮಗ ಹುಟ್ಟಿದ್ನಲ್ಲ ನಿಮ್ಮ ಹೊಟ್ಟೆಯಲ್ಲಿ, ಹೌದೌದು ಗುರುಜಿ, ಅವತ್ತೇ ನೀವು ತಿಳ್ಕೋಬೇಕಿತ್ತು ನಮ್ಮ ವಂಶದಲ್ಲಿ 2 ವಂಶದಲ್ಲೂ ಕೂಡ ಬರೀ ಈ ಯಂತ್ರ ಮಂತ್ರ ತಂತ್ರ ಪ್ರಯೋಗಗಳಿಂದ ಅರಕೆ ಕಟ್ಕೊಂಡು ಬಂದಿರತಕ್ಕಂಥ ವಂಶದಲ್ಲಿ ಹುಟ್ಟುತ್ತೆ ಉತ್ತರಾಭಾದ ನಕ್ಷತ್ರ ಮಗು. ಮನದೇವರನ್ನ ಬಿಟ್ಟು ಅನ್ಯ ದೇವರನ್ನ ಕೂರಿಸ್ಕೊಂಡು ನೀವು ಮನೆ ಯಜಮಾನರು ಬಿಟ್ಬಿಟ್ಟು ಪಕ್ಕದ ಮನೆಯವ್ರು ಕೇಳಕ್ಕಾಗತ್ತಾ? ಇಲ್ಲ. ಮನೆ ದೇವರನ್ನ ಬಿಟ್ಟು ಇನ್ನೊಂದು ದೇವ್ರನ್ನ ಅರಕೆ ಕಟ್ಕೊಂಡ್ರೆ ನಿಮ್ಮ ದೇವ್ರು ಏನಾಯ್ತು ಅಲ್ಲಿಗೆ? ನರಸಿಂಹಸ್ವಾಮಿಗಿನ್ನ ಪ್ರಪಂಚದಲ್ಲಿ ಇನ್ನೊಂದು ದೇವ್ರು ಬೇಕಾ? ಆ ದೇವ್ರನ್ನೇ ಸೈಡ್ಗೆ ಹಾಕ್ಬಿಟ್ಟು ನಿಂಬೆಹಣ್ಣು ತಂದು ಮನೇಲಿ ಇಟ್ಕೊಂಡ್ರೆ ನೀವು ಹೆಂಗೆ ಅನುಭವಿಸ್ಬೇಕಾಗತ್ತೆ ಅಂದರೆ, ಯಾಕಿದೆಲ್ಲ ಹಂಗಂತ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಮಗು ನಕ್ಷತ್ರದಲ್ಲಿ ಹುಟ್ಟಿದ್ರೆ ವಂಶದಲ್ಲಿ ಏನು ಮೊದಲಿಂದ ಮಾಡ್ಕೊಂಡು ಬಂದಿರ್ತಾರೆ ಪಾರಂಪರೆಯಾಗಿರ್ತಕ್ಕಂಥ ಸತ್ಯವನ್ನು ತೋರಿಸುತ್ತೆ. 31 ವರ್ಷದ ಮಗನ್ನ ಪಡ್ಕೊಂಡು ನೀವು ಹುಡುಗಿ ಮದುವೆ ಮಾಡೋದು ಲೇಟು, ಅದಕ್ಕೊಂದಷ್ಟು ನೀರು ಕುಡ್ದಿದ್ದೀರಾ, ಸಮುದ್ರಕ್ಕೆ ಹೋಗಿ ನೀರು ಕುಡ್ದಿದ್ದೀರಾ. ಈಗ ಇವನು ಮದುವೆ ಮಾಡಬೇಕು, ಎಷ್ಟು ಚೆನ್ನಾಗಿ ಮದುವೆ ಮಾಡ್ತಿರೋ ನನಗಂತೂ ಅರ್ಥ ಇಲ್ಲ. ಕಾರಣ ಏನಂದರೆ, ಅವನು ಒಂದೇ ಸಲ ಹೇಳ್ತಾನೆ, ದಯವಿಟ್ಟು ಮದುವೆ ಅನ್ನೋದೇ ಬಿಟ್ಬಿಡಿ, ನಾನು ಸುಮ್ಮನೆ ಇದ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗ್ತಾನೆ ಅವನು. ಆ ಮಟ್ಟಕ್ಕೆ ನಿಂತಿದ್ದೀರಾ ನೀವು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ತಂತ್ರ ಯಂತ್ರ ಮಂತ್ರವನ್ನು ಬಳಸಿದವರು ಯಾವ ಕಾರಣಕ್ಕೂ ದೇವರಿಗೆ ನೀವು ವಾಮಾಚಾರ ಮಾಡಿ ಮಾಟ ಮಂತ್ರ ಮಾಡಿಸ್ತಾ ಇದ್ದೀರಾ ಅಂತ ಆಗುತ್ತೆ. ನಿಮ್ಮ ಮನೆ ದೇವರಿಗೆ ನೀವೇ ಮಾಟ ಮಂತ್ರ ಮಾಡಿಸ್ದಂಗೆ ಆದಮೇಲೆ ನಿಮ್ಗೆ ಒಳ್ಳೇದು ಹೆಂಗಾಗತ್ತೆ ಯೋಚನೆ ಮಾಡಿ. ನೀವು ಹೀಗೆ ಅಲಿಲೇಬೇಕು. ಒಂದು ಸೈಟ್ ತಗೊಳಕ್ಕಾಗಲ್ಲ, ಒಂದು ಮನೆ ಕಟ್ಟಕ್ಕಾಗಲ್ಲ, ಟೈಮ್ ಸರಿಗೆ ಮದುವೆ ಮಾಡೋಕ್ಕಾಗಲ್ಲ, ಟೈಮ್ ಸರಿಗೆ ಅಡಿಗೆ ಮಾಡಿ ಊಟ ಮಾಡೋಕ್ಕಾಗಲ್ಲ. ಏನು ಬದುಕು ಅಂತ ಬದುಕ್ತೀರಾ? ಯೋಚನೆ ಮಾಡಿ ಸ್ವಲ್ಪ. ಸರಿನಾ ಇದು? ಹೌದು ಗುರುಜಿ, ಹಿಂಗೆ ಹೇಳಿದಾಗ ಆ ದೇವ್ರಿಗೆ ಹೋಗ್ಬೇಕಾದ್ರೆ ನನ್ಗೆ ಮಕರ್ ಸುತ್ತು ಹೋಗಕ್ಕೆ ಆಗಿರ್ಲಿಲ್ಲ ಗುರುಜಿ. ಅಲ್ಲಮ್ಮ, ಇಂಥ ಅನ್ಯಾಯ ಮಾಡಿದ್ಯಲ್ಲ ತಾಯಿ. ಇವತ್ತೊಂದಲ್ಲ ಇದು, ನಿಮ್ಮ ಅತ್ತೆ ಮಾವನು ಅದನ್ನೇ ಮಾಡ್ಕೊಂಬಂದಿರೋದು. ಅವ್ರು ವಂಶ ಪಾರಂಪರ್ಯನೇ ಅದು ಗುರುಜಿ. ನಮಗೆ ಇಂಥವೆಲ್ಲ ಏನು ಗೊತ್ತಿಲ್ಲ. ನಾನು ನಮ್ಮ ಮನೆ ದೇವ್ರು ಬಿಟ್ರೆ ಶ್ರಾವಣದಲ್ಲಿ ಜಾತ್ರೆಗೆ ಹೋಗಿ ಪೂಜೆ ಮಾಡ್ಸೋದ್ ಬಿಟ್ರೆ ಇನ್ನೇನೂ ಗೊತ್ತಿರ್ಲಿಲ್ಲ ಗುರುಜಿ. ನೋಡಿ, ನರಸಿಂಹಸ್ವಾಮಿಗೆ ಅತಿ ಮುಖ್ಯವಾದದ್ದು ಮಂಗಳವಾರ ಆರಾಧನೆ ಮಾಡ್ಕೊಂಡ್ ಬಂದ್ಬಿಟ್ರೆ ಅಮ್ಮ, ನಿನ್ನ ಮಗನಿಗೆ ಹುಡುಕೊಂಡು ಬೇಕಾಗಲ್ಲಮ್ಮ. ನಿಮ್ಮ ಮನೆಗೆ ಫೋನ್ ಬರುತ್ತೆ, ನಾವು ಹುಡುಗಿ ಕೊಡ್ತೀವಿ ಅಂತ. ನೀವು ಮಾಡಬೇಕಾಗಿರೋದು ನರಸಿಂಹಸ್ವಾಮಿ ವಾರ ಬಂದು ಶನಿವಾರ ಅಲ್ಲ, ಮಂಗಳವಾರ. ಶನಿವಾರನೇ ಗುರುಜಿ. ಒಂದ್ ನಿಮಿಷ, ಮಂಗಳವಾರ ನರಸಿಂಹರಿಗೆ ಇರ್ತಕ್ಕಂಥದ್ದು ಮಂಗಳವಾರ. ನಿಮ್ಮ ಮಗನಿಗೆ ಮದುವೆ ಆಗ್ಬೇಕಾಗಿರ್ತಕ್ಕಂಥದ್ದು ಮಂಗಳ ಕಾರ್ಯ. ನಿಮ್ಮ ಮಗಳಿಗೂ ಅದೇ ಕೆಲಸ ಮಾಡಿರೋದು ನೀವು. ನರಸಿಂಹಸ್ವಾಮಿ ವಾರ ಯಾವುದು ಅಂತ ಕರೆಕ್ಟಾಗಿ ತಿಳ್ಕೋಬೇಕು. ಶನಿವಾರ ಮಾಡೋದು ಯಾವಾಗ ನರಸಿಂಹಸ್ವಾಮಿಗೆ, ಮಂಗಳವಾರ ಏನಕ್ಕೆ ಮಾಡಬೇಕು? ಮಂಗಳ ಕಾರ್ಯಗಳು ಮಾಡೋದಕ್ಕೆ, ಧೈರ್ಯವಾಗಿ ನೆಮ್ಮದಿಯಾಗಿರೋದಕ್ಕೆ, ಆರೋಗ್ಯ ಚೆನ್ನಾಗಿರೋಕ್ಕೆ ಮಂಗಳವಾರ ನರಸಿಂಹರನ್ನ ಅನುಗ್ರಹ ಪ್ರಾಪ್ತಿ ಮಾಡ್ಕೋಬೇಕು. ಶನಿವಾರ ಯಾಕೆ ಮಾಡಬೇಕು ಅಂದರೆ, ದುರಂತ ಸಾವುಗಳು, ಅಕಾಲಿಕ ಮರಣ, ದುರ್ಮರಣಗಳು ಆಗ್ತಾ ಇದ್ದಾಗ ಶನಿವಾರವನ್ನು ನಾವು ಮಾಡ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಒಂದೇ ಮಂತ್ರ. ಲಕ್ಷ್ಮಿ ಇಲ್ಲದ ವಾರ ವಿಷ್ಣುಗೆ ಹೆಂಗಮ್ಮ ಮಾಡ್ತೀಯಾ? ಶನಿವಾರ ಮಾಡಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡು. ಈಗ ಲಕ್ಷ್ಮಿ ಇರ್ಬೇಕಾ ಬೇಡವಾ? ಇರ್ಬೇಕು. ಶನಿವಾರ ಹೆಂಗ್ ಬರ್ತಾಳೆ ಲಕ್ಷ್ಮಿ ಅಲ್ಲಿ? ಯೋಚನೆ ಮಾಡು. ಯಾವ್ದು ಮಾಡ್ಬೇಕಿತ್ತಾಗಾದ್ರೆ? ಮಂಗಳವಾರ ಮಾಡಿ, ಶುಕ್ರವಾರ ಮಾಡಿ, ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಆಗತ್ತೆ. ಹೌದಾ? ಹೌದೌದು ಗುರುಜಿ. ಅದೇ ಅಂದ್ರೆ ನಮ್ಮ ಅತ್ತೆ ನಮ್ಮ ಅವ್ವ ಇಲ್ಲಿಂದ ಮಾಡಿದ್ರಲ್ಲ, ನಾವು ಒಂದ್ ನಿಮಿಷ ತಿಳ್ಕೊಳ್ಳಿ. ಅವ್ರು ಮಾಡಿ 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 ಏನ್ ಸಕ್ಸಸ್ ಮಾಡವ್ರೆ ಅಂತ ಅವ್ರನ್ನೇ ಹಿಡ್ಕೊಂಡು ಹೋಯ್ತೀರಾ ತಾಯಿ. ಹೌದು ಗುರುಜಿ, ಏನೂ ಆಗಿಲ್ಲ. ಮಗ ಹುಟ್ಟಿದ್ಮೇಲೆ ಮಾತ್ರ ಒಂಚೂರು ಊಟ ಬಟ್ಟೆಗೆ ನೆಮ್ಮದಿಯಾಗಿದ್ದೀವಿ ಗುರುಜಿ. ಅಲ್ಲ, ಗಂಡು ಮಗು ಆಯ್ತಂತಲ್ಲ ಅಂತ ಖುಷಿಗೆ, ಗಂಡು ಹುಟ್ಬಿಡ್ತಾರ ಅಂತ ಖುಷಿಗೆ ಅಷ್ಟೇ ಹೊರ್ತು. ಒಂದ್ ತಿಳ್ಕೊಳ್ಳಿ, ಯಾವ ಕಾರಣಕ್ಕೂ ತಂದೆ ತಾಯಿಗಳನ್ನ ಫಾಲೋ ಮಾಡಬೇಕು ಅನ್ನೋ ಆಸಕ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ದಯವಿಟ್ಟು ಇದು ತಪ್ಪು, ಅಪರಾಧ. ಅವ್ರು ನೆಮ್ಮದಿಯಾಗಿ ಆರೋಗ್ಯವಾಗಿದ್ರೆ ಅದನ್ನ ಪಾಲನೆ ಮಾಡಿ. ಅವರು ಚೆನ್ನಾಗಿ ಬದುಕಿಲ್ಲ, ಅವರಿಂದ ನೀವು ಯಾಕೆ ಹೋಗಿ ತಗೊಳಕೋತೀರಾ? ಹೌದಲ್ಲಮ್ಮ?
ಹೌದು ನೀವು ಮಾಡ್ಬೇಕಾದ ಕೆಲಸ ಬದುಕಿಲ್ಲ ಗುರುಜಿ. ನೀವು ಮಾಡ್ಬೇಕಾದ ಕೆಲಸ ಏನಪ್ಪಾ ಅಂದ್ರೆ ಮದುವೆ ಮಾಡೋದು ಮುಖ್ಯ ಅಲ್ಲ. ನನ್ನ ಮಗನ ಉತ್ತರಾಭಾದ್ರ ನಕ್ಷತ್ರಕ್ಕೆ ಮಾನದಂಡ ಯಾವುದು, ಏನ್ ತಪ್ಪು ಮಾಡಿದೀವಿ ವಂಶದಲ್ಲಿ, ಈ ಕರ್ಮವನ್ನ ನಿವಾರಣೆ ಮಾಡಿದ್ರೆ ಚಂದ. ಇಲ್ಲ ಎಂಗೇಜ್ಮೆಂಟ್ ಆಗೋ ಮಟ್ಟಕ್ಕೆ ಬಂದ್ರು ಕಿತ್ತೋಗುತ್ತೆ, ಸಂಬಂಧ ಸಿಕ್ಕಲ್ಲ. ನೀವ್ ಇನ್ನು 10 ವರ್ಷ ಹೋಗ್ಬಿಟ್ಟು ನಿಂಬೆಹಣ್ಣು ತಂದು ಮಾಡ್ಕೊಂಡ್ರು ಏನು ನೀವ್ ಇನ್ನು 10 ವರ್ಷ ಹೋಗ್ಬಿಟ್ಟು ನಿಂಬೆಹಣ್ಣು ತಂದು ಮಾಡ್ಕೊಂಡ್ರು ಏನು ಆಗಲ್ಲ. ಮನಸ್ಸಿಗೆ ಇನ್ನೂ ತುಂಬಾ ಬೇಜಾರಾಗುತ್ತೆ, ಕೋಪ ಬರುತ್ತೆ, ನೆಮ್ಮದಿ ಇಲ್ಲದ ಜೀವನ ಆಗತ್ತೆ. ಅಂದ್ರೆ ಹೆಣ್ಣು ದೇವ್ರು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದನ್ನ ಉಪ್ಪಿನಕಾಯಿ ತರ ಬಳಸಬೇಕು. ನೀವು ಮನದೇವರನ್ನ ಏನಕ್ಕೆ ಮಾಡಬೇಕು, ಅದು ನಿಮಗೆ ಕೈ ಬಿಟ್ಟು ನೀವು ಇನ್ನೊಂದು ದೇವ್ರನ್ನ ಇಟ್ಕೊಂಡು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ, ಸ್ವಲ್ಪ ಯೋಚನೆ ಮಾಡಿ. ದೇವರು ಒಂದೇ ಇರೋದು, ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ ಸೂರ್ಯ ಒಬ್ಬನೇ, ಅವನಿಗೆ ಮೀರಿ ದೇವ್ರು ಬೇಕಮ್ಮ. ಆದ್ರೂ ಅಭ್ಯಾಸ ಅಂತ ಏನೇನೋ ದಾರಿ ತಪ್ಪಿದ್ರೆ ಮಕ್ಕಳ ಕಥೆ ಏನಮ್ಮ, ಮುಂದೆ ಮದುವೆ ಆದ್ಮೇಲೆ ಕಥೆ ಏನಮ್ಮ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಬದಲು ಪ್ರಯತ್ನ ಮಾಡು. ಮದುವೆ ಮಾಡಕ್ ಹೋಗ್ಬೇಡ, ಹೆಣ್ಣು ಹುಡ್ಕಕ್ ಹೋಗ್ಬೇಡ ತಾಯಿ. ಫಸ್ಟು ನನ್ನ ಮಗ ಉತ್ತರಾಭಾದ್ರಕ್ಕೆ ಏನಕ್ಕೆ ಬಂದ, ಅವನಲ್ಲಿ ಆರೋಗ್ಯ ಸಮಸ್ಯೆ ಎಷ್ಟಿದೆ, ಅವ್ನು ಮದುವೆ ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ಇರ್ತಾನ, ಆರೋಗ್ಯ ಚೆನ್ನಾಗಿದ್ಯಾ ಮೊದಲು ತಿಳ್ಕೊಳ್ಳಿ, ಆಮೇಲೆ ಹೆಣ್ಣು ಹುಡ್ಕೋರಂತೆ. ಹುಡ್ಕೋದು ಬೇಡ, ನಿಮ್ನೆ ಹುಡ್ಕೊಂಬರ್ಬೇಕು. ಯಾವ ಸರಿ ಅಮ್ಮ ಮದುವೆ ಹುಡ್ಕೊಂಬರದೇ ಸರಿ ಗುರು. ನಿಮಗೆ ಹುಡ್ಕೊಂಡು ಫೋನಲ್ಲಿ ಬರಬೇಕು, ನಮ್ಮ ಹುಡುಗಿ ಕೊಡ್ತೀವಿ, ಅದು ಮದುವೆ. ನೀವು ಹುಡ್ಕೊಂಡು ಬ್ಯಾಟ್ರಿ ಹಾಕೊಂಡು ಹುಡ್ಕಿದ್ರೆ ಮದುವೆ ಅಲ್ಲ, ಅದು ಬಲವಂತದ ಮದುವೆ ಆಗತ್ತೆ. ಆ ಥರ ಮದುವೆಗಳು ಮಾಡಬೇಡಿ. ಅದನ್ನ ಏನ್ ತಪ್ಪಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದೇ ಆದ್ರೆ ಹೇಳ್ಕೊಡೋಣ, ಮಾಡಿ. ಯೋಚನೆ ಮಾಡಬೇಡಿ 31 ಆದ ತಕ್ಷಣ ಎಲ್ಲ ಆಗೋಗಿದೆ ಅಂತ ಅಲ್ಲ, ಬಟ್ ಹಿಂಗೆ ವೆಯ್ಟ್ ಮಾಡಿ ಸುಮ್ಮನೆ ಯೋಚನೆ ಸಿಕ್ಕಾಕೊಳ್ಳೋದು ಬೇಡ. ಒಳ್ಳೇದಾಗಲಿ ತಾಯಿ, ತಿಳ್ಕೊಳ್ಳಿ. ಧನ್ಯವಾದಗಳು ಜಯಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಚಿಕ್ಕ ತಾಯಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರೂಜಿ ತಿಳಿಸ್ಕೊಡ್ತಾ ಇದ್ರಿ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮನೆಯ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ. ಮುಂದಿನ ವಿಚಾರವನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ತಾ ಹೋಗೋದಾದ್ರೆ, ಇಲ್ಲಿ ಈಗ ಮಾತಾಡಿದಂತಹ ವಿಚಾರ ಲೆಕ್ಕ ಹಾಕಿದ್ರೆ, ಕೆಲಸದಲ್ಲಿದ್ದಾನೆ, ಹುಡುಗ ನೋಡಕ್ ಚೆನ್ನಾಗಿದ್ದಾನೆ, ಆದ್ರೂ ಮದುವೆ ಯಾಕೆ ಆಗ್ತಾ ಇಲ್ಲ, ಈ ಪ್ರಶ್ನೆ ಆಗುತ್ತೆ. ಹೌದಲ್ಲಮ್ಮ? ಅದು ಹುಡುಗಿನೂ ಹೌದು, ಹುಡುಗನೂ ಹೌದು. ಬಟ್ ಈ ಪ್ರಶ್ನೆ ಎಷ್ಟು ಬೇಜಾರಾಗತ್ತೆ ಅಂದ್ರೆ, ಮದುವೆ ಮಾಡ್ಕೊಳ್ಳೋದ್ರೆ ಮೂಡ್ ಹೊಟ್ಟೋಗ್ಬಿಡತ್ತೆ. ಏನು ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ಕೋಬೇಕಾ, ಏನಕ್ಕೆ ಬೇಕು? ಸೊ ಆ ಮನಸ್ಸು ಬಂದಾಗ ಮದುವೆ ಇಂಟ್ರೆಸ್ಟ್ ಬರಲ್ಲ. ಮಾಡ್ಕೊಂಡ್ರೆ ಏನೋ ಬಲವಂತಕ್ಕೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಇರತ್ತದು. ಆದರೆ ಯಾಕೆ ಅನುಭವಿಸ್ಬೇಕು ಹೆಣ್ಣು ಗಂಡು? ಮದುವೆಗೆ ಕರೆಕ್ಟ್ ವಯಸ್ಸಿಗೆ ಮದುವೆ ಯಾಕೆ ಆಗಬಾರ್ದು, ಯಾಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮ ಜನಕ್ಕೆ ಇನ್ನೂ ಯಾಕೆ ಅರ್ಥ ಆಗ್ತಾ ಇಲ್ಲ. ಈಗ ನಾನು ಹೇಳಿದೆ ಆವಾಗಲೇ, ಸಂಕಷ್ಟಹರ ಚೌತಿಯನ್ನ ಮಾಡಿದ್ರೆ ಮದುವೆ ಆಗತ್ತೆ, ಮಗು ಆಗತ್ತೆ ಅಂತಕ್ಕಂತಹ ವಿಚಾರ ಸಾಕಷ್ಟು ಜನದಲ್ಲಿ ಇದೆ. ಇದು ಅಂದರೆ ಏನಾದ್ರು ಒಂದು ಅರ್ಕೆ ಇದ್ರೇ ಸಂಕಷ್ಟರ ಚೌತಿ ಮಾಡೋದು. ಆದರೆ ಭಗವಂತ ಒಂದನ್ನು ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ, ಇನ್ನೊಬ್ಬರನ್ನ ನೋಡಿ ಇನ್ನೊಬ್ಬರಿಗಾಗಿ ಬದುಕೋದಿದೆಯಲ್ಲ ನಮ್ಮ ಜೀವನ, ಇನ್ನೊಬ್ಬರನ್ನ ನೋಡಿ ಬದುಕೋದು, ಇನ್ನೊಬ್ಬರಿಗಾಗಿ ಬದುಕೋದಿದೆಯಲ್ಲ, ಇದು ಭಗವಂತ ಒಪ್ಪಲ್ಲ. ಈಗ ಅಮ್ಮ ಏನು ಹೇಳ್ತು, ಒಳ್ಳೆ ಹುಡುಗಿ ಸಿಕ್ಕಿದ್ರೆ ದೇವ್ರ ಅಪ್ಲಿಕೇಶನ್ ಹಾಕಿ ಒಳ್ಳೆ ಹುಡುಗಿ ಹುಡುಕಿ ಇವ್ರ ಮನೆಗೆ ಕಳಿಸ್ಕೊಡ್ತಾನ ಏನಮ್ಮ? ಇದು ಎಂತಹ ಅಪರಾಧ ನಾವು ಮಾಡ್ತಾ ಇರೋದು. ಹಂಗಾದ್ರೆ ದೇವರಿಗೆ ಲಂಚ ಕೊಡ್ತೀರಾ ನೀವು? ಹಾಗಾದ್ರೆ ನೀವು ಹೇಳಿದ ಪೂಜೆ ಮಾಡಿಬಿಟ್ಟು ದೇವ್ರು ನಿಮ್ಮ ಮನೆಗೆ ಕಳಿಸ್ಕೊಡೋದು, ಇದು ದೇವ್ರು ಒಪ್ಪಲ್ಲ. ಪ್ರತಿಯೊಬ್ಬ ಮನುಷ್ಯ ಯಾರು ಬೇಡಿಕೆ ಇಟ್ಟು ದೇವ್ರು ಮಾಡ್ತಾನೋ ದೇವರು ನಿಮಗೆ ಒಪ್ಪಲ್ಲ, ನಿಮಗೇನು ಸಿಕ್ಕಲ್ಲ. ನಮ್ಮ ಇಡೀ ದೇಶದಲ್ಲಿ ಎಲ್ಲರೂ ಮಾಡುತ್ತಿರುವುದು ಬೇಡಿಕೆಯನ್ನಿಟ್ಟು ದೇವರಿಗೆ ಪೂಜೆ ಮಾಡುತ್ತಿರುವುದು. ಈ ಬೇಡಿಕೆ ಇಟ್ಟಾಗ ಭಗವಂತ ಇದನ್ನ ಒಪ್ಪುವುದಿಲ್ಲ. ಅಂದರೆ ಲಂಚವನ್ನ ಕೊಡೋದಕ್ಕೆ ರೆಡಿ ಇದ್ದೀರಾ? ಅವನೊಬ್ಬ ಸ್ಟ್ರಿಕ್ಟ್ ಆಫೀಸರ್ ಭಗವಂತ, ಏನು ತಗೊಳ್ಳಲ್ಲ, ಕೊಡೋದಷ್ಟೇ. ಹೌದಾ? ನಾವು ತಗೊಳ್ಳಿ, ಇರಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಆ ಕಡೆ ಯಾರು ಇಲ್ದಂಗೆ ಬನ್ನಿ ಕೊಟ್ಬಿಡ್ತೀವಿ, ಸೈಡ್ ಜಾಗ ಹೊಡ್ತೀವಿ ಈಸ್ಕೊಳ್ಳಿ, ಟೇಬಲ್ ಕೆಳಗಡೆ ಹಾಕ್ತೀವಿ ಈಸ್ಕೊಳ್ಳಿ, ಈ ಕೆಲಸ ಮಾಡ್ತಾ ಇದೀವಿ ನಾವು. ಆಫೀಸಲ್ಲಿ ಹೋಗಿ ಕೆಲಸ ಆಗಲಿ ಅಂತ ದುಡ್ಡು ಕೊಡೋ ಥರ ದೇವ್ರನ್ನ ಹೊಲಿಸ್ಕೊಳ್ಳೋಕ್ಕೆ ನಾವು ದುಡ್ಡು ಖರ್ಚು ಮಾಡಿ ಪೂಜೆ ಮಾಡಿ ಹೋಮ ಮಾಡಿ ಸರಿ ಮಾಡ್ಕೊಳ್ತೀನಿ ಅಂತಕ್ಕಂಥ ಬೇಡಿಕೆ ಇಡ್ತಕ್ಕಂಥದ್ದು ಇದೆಯಲ್ಲ, ಇದರಂಥ ದೊಡ್ಡ ಶಾಪ ಇನ್ನೊಂದಿಲ್ಲ. ಅದಕ್ಕೋಸ್ಕರವಾಗಿ 27 ನಕ್ಷತ್ರಕ್ಕೆ ಮೀರಿ 1 ಇಂಚು ಕೂಡ ಭೂಮಿ ಅಗಲ ಇರಬಾರ್ದು. ಇದು ದೊಡ್ಡ ಆಟೋಮ್ ಬಾಂಬ್. ನಿಮಗೆ ಪ್ರಪಂಚದ ಇತಿಹಾಸದಲ್ಲಿ ಯಾರೇ ಮನೆ ಕಟ್ಟಿರಲಿ, 27 ಅಡಿಗೆ ಮೀರಿ ಯಾರು ಮನೆ ಕಟ್ಟವ್ರೆ, ದುಃಖದ ಮನೆ. ಯಾಕೆ ಅಂದರೆ 27 ನಕ್ಷತ್ರ ಇರೋದು, ಅದ್ರ ಒಳಗಡೆನೇ ಆಟ ಆಡ್ಬೇಕು ನೀವು. 28ಕ್ಕೂ ಇಲ್ಲ ನಿಮಗೆ ನಕ್ಷತ್ರ ಇರೋದು 27. ಹೌದಲ್ಲಮ್ಮ? 27 ನಕ್ಷತ್ರ ಮನೆ ಒಳಗಡೆ ಇರಬೇಕು, ಅಷ್ಟರೊಳಗಡೆ ಮನೆ ಕಟ್ಟಬೇಕು. 29 ಸ್ವಾಮಿ, ಹಿಂಗ್ 43 ಸ್ವಾಮಿ ಅನುಭವಿಸಿ. ಇದನ್ನ ನೀವು ಎಷ್ಟು ಮನೆಗಳನ್ನ ಚೆಕ್ ಮಾಡಿದ್ರು ಇವತ್ತು, ಎಷ್ಟು ವರ್ಷಗಳಾದ್ರೂ ಮುಗಿಯಲ್ಲ. ಎಲ್ಲ ಮನೆಗಳು ಹೀಗೇನೆ. ನಕ್ಷತ್ರಗಳು 27, ನಾವು ಮನೆ ಕಟ್ಟುತ್ತಿರುವುದು 37. ಸರಿ ನಮ್ಮ ಇದು? ನಿಮ್ಮ ದೇಹಕ್ಕೆ ಬೇಕಾದಷ್ಟು ಬಟ್ಟೆಯನ್ನು ಒದಗಿಸ್ಕೋಬೇಕಾ? ಬಟ್ಟೆ ಯಾವ ಸೈಜ್ ಇದೆ ಹಂಗೆ ನಿಮ್ಮ ದೇಹ ರೆಡಿ ಮಾಡ್ಕೋಬೇಕಾ?
ಹೆಂಗ್ ಮಾಡ್ಕೋಬೇಕಮ್ಮ? ನಮ್ಮ ದೇಹಕ್ಕನುಸಾರವಾಗಿ ಬಟ್ಟೆ ಹೊಲಿಸ್ಕೋಬೇಕು. ಬಟ್ಟೆ ಯಾವ ಸೈಜ್ ಐತೆ ಆ ಸೈಜಿಗೆ ಬಟ್ಟೆ ದೇಹ ರೆಡಿ ಮಾಡ್ಕೊಳಕ್ಕಾಗತ್ತಾ? ಹಾಗೆ ನಮ್ಮ ಜನ ಮಾಡ್ತಾ ಇರುವಂತಹ ದೊಡ್ಡ ಕಿತಾಪತಿ ದೇವರ ಹತ್ರ, ಪ್ರಕೃತಿ ಹತ್ರ ಏನು ಅಂದರೆ 27 ಇಂಚು, 27 ಅಡಿ, 27 ನಕ್ಷತ್ರ. ಈ ಸತ್ಯನೇ ತಿಳ್ಕೊಳ್ಳಿಲ್ಲ ಅಂದರೆ ನಾವು ಭಾರತೀಯರು ಅಂತ ಒಪ್ಕೋಬೋದಾ? ಸಂಸ್ಕಾರವಂತರು ಅಂತ ಒಪ್ಕೋಬೋದಾ? ಈ 27 ನಕ್ಷತ್ರದಲ್ಲಿ ಕುಟುಂಬದಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ, ಹೌದಾ? ಒಬ್ಬರಿಗೋಸ್ಕರ ನೀವು ಪೂಜೆ ಮಾಡಬೇಕಾಗಿಲ್ಲ. ಮಗನಿಗೆ ಮಾತ್ರ ಮದುವೆ ಆಗಲಿ ಅಲ್ಲ, ಗಂಡನಿಗೆ ಒಳ್ಳೇದಾಗಬೇಕು, ಮಗಳಿಗೂ ಒಳ್ಳೇದಾಗಬೇಕು, ಅಳಿಯನಿಗೆ ಒಳ್ಳೇದಾಗಬೇಕು, ಮೊಮ್ಮಕ್ಕಳಿಗೆ ಒಳ್ಳೇದಾಗಬೇಕು, ಅಣ್ಣ ತಮ್ಮಂದ್ರಿಗೆ ಒಳ್ಳೇದಾಗಬೇಕು. ಇದೆಲ್ಲ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಮನೆ ಒಳಗೆ 27 ನಕ್ಷತ್ರವನ್ನು ಕೂರಿಸ್ಕೊಂಡಿದ್ದೀರಾ? ಈ ಥರ ಇದ್ರೆ ದಯವಿಟ್ಟು ಕರೆ ಮಾಡಿ, ಇಲ್ಲ ಫೋಟೋ ತೋರಿಸಿ ನಮಗೆ. 27 ನಕ್ಷತ್ರವನ್ನು ನಮ್ಮ ಮನೆಯಲ್ಲಿ ಕೂರಿಸ್ಕೊಂಡಿದ್ದೀವಿ. ಅಯ್ಯೋ 27 ನಕ್ಷತ್ರ ಹೆಂಗೆ ಕೂರಿಸ್ಕೊಳ್ಳೋದು ಅಂತ ಗಾಬರಿ ಆಗಬೇಡಿ, ಅದನ್ನು ತೋರಿಸೋಣ ಚಿತ್ರದಲ್ಲಿ. 27 ನಕ್ಷತ್ರ ಮನೆ ಒಳಗಡೆ ಎಲ್ಲಿ ಕೂತಿರುತ್ತೆ, ಹೇಗೆ ಕೂತಿರುತ್ತೆ, ಅದನ್ನು ನಾವು ಹೆಂಗೆ ಬಳಸ್ಕೋಬೇಕು ಅಂತ ತಿಳ್ಕೊಳ್ಳೋದನ್ನ ಕ್ರಮೇಣ ತೋರಿಸೋಣ. ಆದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ತುಂಬ ಇದೆ, ನಾವು ತಿಳ್ಕೊತಾ ಇಲ್ಲ. ನಮಗೂ ಗೊತ್ತು ಅನ್ನೋ ಮಟ್ಟಕ್ಕೆ ಹೋಗಿ ನಾವು ಇವತ್ತೇನು ಮಾಡ್ಕೋತಾ ಇದ್ದೀವಿ ಅಂದರೆ ಇನ್ನೊಬ್ಬರಿಗೋಸ್ಕರವಾಗಿ ಬದುಕುವ ಒಂದು ವ್ಯಾಮೋಹದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ. ಮನೆಯಲ್ಲಿ ಯಾರಾದರೂ ಆಗಲಿ ಕರೆಕ್ಟ್ ಟೈಮ್ಗೆ ಊಟ ಮಾಡೋದು, ನಿದ್ದೆ ಮಾಡೋದು, ಯಾರ ಮನೆಯಲ್ಲಿ ಆಗಲಿ ಗಂಡ ಒನ್ ಟೈಮು, ಹೆಂಡ್ತಿ ಒನ್ ಟೈಮು, ಅಕಸ್ಮಾತ್ ಅವರಿಬ್ಬರು ಹೆಂಗೋ ಮಾಡಿ ಇಬ್ಬರು ಒಂದ್ಸಲ ಕೂತ್ಕೋಬೋದೇನೋ, ದೊಡ್ಡ ಮಗ ಒನ್ ಟೈಮು, ಚಿಕ್ಕೋನ್ ಒನ್ ಟೈಮು, ತಂಗಿ ಒನ್ ಟೈಮು, ಮನೆಯಲ್ಲಿ ಲೆಕ್ಕನೇ ಇಲ್ಲ. ತಿಂದಂಗೆ ಬಂದಂಗೆ ತಗೊಂಡೋಗೆಲ್ಲ ತೊಟ್ಟಿಗೆ ಹಾಕೋದು. ಸೊ ಈ ಮನೆ ಯಾವ ಕಾರಣಕ್ಕೂ ನಿಮಗೆ ದೈವದತ್ತವಾದ ಮನೆ ಅಲ್ಲ. ಒಬ್ಬೊಬ್ಬರ ಮನಸ್ಥಿತಿ, ಒಬ್ಬೊಬ್ಬರು ಇರ್ತಕ್ಕಂತಹ ಭಾವನೆಗಳು ಎಲ್ಲವೂ ವಿಚಿತ್ರವಾಗಿರುತ್ತೆ. ಅದಕ್ಕೆ ಅಕ್ಕನಿಗೆ ಒಳ್ಳೆ ಕಡೆ ಸಂಬಂಧ, ತಂಗಿಗೆ ಏನು ಇಲ್ಲದ ಸಂಬಂಧ, ಅವ್ರಿಗೆ ಕಾಂಪಿಟೇಷನು. ನೋಡು ಒಳ್ಳೆ ಹುಡುಗ ಸಿಕ್ಬಿಟ್ಟ ನಿನಗೆ, ನನ್ನ ನೋಡಿ ಹಿಂಗೆ ಸಿಕ್ಕದ. ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇರ್ತಕ್ಕಂಥ ದೊಡ್ಡ ಪೆಡಂಭೂತಗಳು. ಯಾಕೆ ಅಂದರೆ ನಮ್ಮ ಮನೆಯಲ್ಲೇ ನಾವು ನಿರ್ಮಾಣ ಮಾಡ್ಕೋತಾ ಇದ್ದೀವಿ ಅಂತ ನಮಗಿನ್ನೂ ಗೊತ್ತಿಲ್ಲ. ಆ ಕಾರಣದಿಂದಾಗಿ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಎಲ್ಲರಿಗೂ ಒಂದೇ ರೀತಿಯಲ್ಲಿ ಫಲ ಬರಬೇಕು ಅಂತಕ್ಕಂಥದ್ದು ಎಲ್ರಿಗೂ ಆಸೆ ಅಲ್ವೇನಮ್ಮ? ಮನೆ ಕುಟುಂಬದವ್ರಿಗೆಲ್ಲ ಒಂದೇ ರೀತಿ ಫಲ ಸಿಗಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬೇಕು ಅಂತ ಬಯಸ್ತೀವಿ. ಅದಕ್ಕೆ ಮನೆ ಹೆಂಗೆ ಕಟ್ಟಬೇಕು ಅಂತ ಗೊತ್ತಾ? ಈ ಪ್ರಶ್ನೆ ಹಾಕ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಬೇಕು, ಒಬ್ಬರಿಗಲ್ಲ, ಕುಟುಂಬದಲ್ಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಅಂದರೆ ಮನೆಯನ್ನು ಯಾವ ರೀತಿ ಕಟ್ಕೋಬೇಕು ಅಂತ ಗೊತ್ತಾಗಿದೆಯಾ? ಆ ಗೊತ್ತಾದಾಗ ನೀವು ಡಿಸೈಡ್ ಮಾಡಿ. ನೀವು ಡಿಸೈಡ್ ಮಾಡೋದು ಬೇಡ, ಅದೇ ಮಾಡುತ್ತೆ. ಅದಕ್ಕೆ ವಿಚಾರ ಏನು ಅಂದರೆ, ನಾವು ಇದಕ್ಕೆ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ಮೂಲೆ. ನಾನು ಹೇಳಿದ್ದು 4 ವಿಚಾರ ಏನು? ಊಟ ಮಾಡೋದು, ನೀರು ಕುಡಿಯೋದು, ಮಲಗೋದು, ಹೇಳೋದು. ಈ 4 ವಿಚಾರ ಮನೆಯ 4 ಮೂಲೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಈ 4 ಮೂಲೆ ನಿಮ್ಮ ಮನೇಲಿ ಯಾರ ಮನೆಯಾರು ಇದೆಯಾ? ಸಾಧ್ಯನೇ ಇಲ್ಲ. ಇದೆ. ಹೇಗಿದೆ? ಉದ್ದ, ಒಂದು ತುಂಡ. ಒಂದು ಕಡೆ ಉದ್ದ, ಒಂದು ಕಡೆ ತುಂಡ. ಹೆಂಗಾಗತ್ತೆ ಇದು? 4 ಮೂಲೆ ಹೆಂಗೆ ಫಿಕ್ಸ್ ಮಾಡ್ತೀರಾ? ನೋಡ್ಕೊಳ್ಳಿ ನಿಮ್ಮ ಮನೆಗಳನ್ನು. ಉದ್ದ ತುಂಡ ಶಾಸ್ತ್ರದಲ್ಲಿ ಇದೆ ಸ್ವಾಮಿ, ಪಂಚಾಂಗಲ ಇದೆ, ನಿಮ್ಮ ಹಣೆ ಬರ, ಅವ್ರು ಹೇಳಿದ್ರು ಹಣೆ ಬರ. ಯಾಕೆ ಅಂತಂದರೆ ಪಂಚಾಂಗ ಶಾಸ್ತ್ರದಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂತಹ ಜ್ಞಾನವಂತರು ಇಲ್ಲ ರೀ. ಏನೋ ಒಂಚೂರು ಕಲ್ತ್ಕೋಬೇಕು, ಸಂಪಾದನೆ ಮಾಡೋಕ್ಕೆ ಅಂತ ಕಲ್ತ್ಕೊಂಡಿರ್ತಕ್ಕಂಥ ಜನನೇ ಜಾಸ್ತಿ. ಅಧ್ಯಯನ ಮಾಡ್ತಕ್ಕಂಥದ್ದು, ಅದರದೇ ರೀತಿಯಲ್ಲಿ ಜ್ಞಾನವನ್ನು ಪಡೆದಿರ್ತಕ್ಕಂಥವ್ರು ತುಂಬ ಕಡಿಮೆ ಇದ್ದಾರೆ, ಇಲ್ಲ ಅಂತಿಲ್ಲ. ಅವ್ರು ನಿಮ್ಮ ಕೈಗೆ ಸಿಕ್ಕಲ್ಲ. ಯಾಕೆ ಅಂದರೆ ನಿಮ್ಗೆ ಅದು ಗೊತ್ತಿಲ್ಲ. ಕಾರಣ, ಜನ ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದಾರೆ, ಬಿಟ್ಬಿಟ್ರಿ ಸುಮ್ಮನೆ ಹೋಗಲಿ ಅಂತ ಬಿಟ್ಬಿಟ್ಟವ್ರು ಅಷ್ಟೇ. ನಾನು ಹಿಡಿತಾ ಇದ್ದೀನಿ, ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ. ಇದು ವ್ಯತ್ಯಾಸ ನೀವೇ ತಿಳ್ಕೋಬೇಕು. ಪ್ರಪಂಚದಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತಲ್ಲ, ಇದ್ದಾರೆ. ಆದರೆ ಅವರ ಅಭಿಪ್ರಾಯ ಏನು ಅಂದರೆ ಜನಗಳು ಕೇಳಲ್ಲ, ನಾವು ಹೇಳಿದಷ್ಟು ದುಡ್ಡು ಕೊಡಲ್ಲ, ಏನೋ ಬರ್ತಾರೆ, ಏನೋ ಒಂದು ಹೇಳಿ ಕಳಿಸೋದು, ಕೊಟ್ಟಷ್ಟು ಕೊಡಲಿ, ಫಿನಿಶ್. ಇದು ನಮ್ಮಲ್ಲಾಗ್ತಾ ಇರ್ತಕ್ಕಂಥ ಒಂದು ಕೆಟ್ಟ ದುರಭ್ಯಾಸ. ನೀವೇನು ಮಾಡಬೇಕು? ನಿಮ್ಮದು ಎಷ್ಟು ಫೀಸು ತಗೊಳ್ಳಿ, ಕನ್ಸೆಷನ್ ಬೇಡ, ನಮಗೆ ಏನಾಗಿದೆ ಏನು ಮಾಡಬೇಕು ಹೇಳ್ಕೊಡಿ. ನಿಮ್ಮಲ್ಲೂ ಅದು ಸ್ಟ್ರಿಕ್ಟ್ ಇದ್ದಾಗ ಅವರಲ್ಲೂ ಅದು ಬರುತ್ತೆ. ನಿಮ್ಮಲ್ಲೂ ಇಲ್ಲ, ಅವರಲ್ಲೂ ಇಲ್ಲ. ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ವ್ಯವಹಾರಕ್ಕೆ ಹೋಗಿ ನಿಂತಿದ್ದೀರಾ ನೀವು. ನಮ್ಮಲ್ಲಿ ವ್ಯವಹಾರ ಮಾಡೋಕ್ಕಲ್ಲ ಬಂದಿದ್ದೀವಿ ಭೂಮಿಗೆ, ನಾವು ಜ್ಞಾನಾರ್ಜನೆಗಾಗಿ ಬಂದದ್ದು. ಜ್ಞಾನಾರ್ಜನ ರೀತಿಯಲ್ಲಿ ಮನೆಯನ್ನು ಕಟ್ಟಬೇಕು, ಜ್ಞಾನಾರ್ಜನ ರೀತಿಯಲ್ಲೇ ಬದುಕಬೇಕು. ಅದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಉತ್ತರ ದಕ್ಷಿಣಕ್ಕೆ ನಾವು ಆರೋಗ್ಯದ ದೃಷ್ಟಿಯಿಂದ ಒಂದೇ ಒಂದು ಲೈನ್ ಹೇಳ್ಕೊಡ್ತೀನಿ. ಯಾರು ನಿಮ್ಮ ಮನೆಯಲ್ಲಿ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತೇ ಫಸ್ಟ್ ಏನಲ್ಲ, ಸಾಕಷ್ಟು ಸಲ ಹೇಳ್ತಿರ್ತೀನಿ, ಮನೆಯಲ್ಲಿ ಕರೆಕ್ಟಾಗಿ ಮನೆಗೆ ಹೋಗಲಿಕ್ಕೆ ಆಗಲ್ಲ. ನಂಬರ್ 1. ನಂಬರ್ 2,
ಹೋದ ಮೇಲೆ ನಿದ್ದೆ ಬರಲ್ಲ. ಇದು ಎರಡು ಸಮಸ್ಯೆ ಎಲ್ಲ ಸಾಕಷ್ಟು ಮನೆಗಳಲ್ಲಿ ಇರುತ್ತೆ. ಇದೆರಡು ಇರುತ್ತಲ್ಲ ನಮ್ಮ ಪ್ರಾಬ್ಲಮ್ಮು. ಕರೆಕ್ಟ್ ಟೈಮ್ಗೆ ಮನೆಗೆ ಹೋಗೋಕ್ಕಾಗಲ್ಲ, ಪ್ರಾಬ್ಲಮ್ ಏನೋ ಇರ್ಬೋದು. ಎರಡನೇದು ಹೋದ ಮೇಲೆ ನಿದ್ದೆ ಬರಲ್ಲ. ಇದು ಯಾವ ಮನೆ ಅಂದರೆ, ಉತ್ತರ ದಕ್ಷಿಣಕ್ಕೆ ನೀವು ಎಷ್ಟು ಓಡಾಡ್ತೀರಾ ಮನೆಯಲ್ಲಿ, ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳು, ನಮ್ಮ ಶಿರ ಅಂದರೆ ತಲೆ ಪ್ರಚೋದನೆಗೆ ಒಳಗಾಗಿರುತ್ತೆ. ಅಂದರೆ ತಲೆ ಪ್ರಚೋದನೆಗೆ ಒಳಗಾಗಿರುತ್ತೆ. ಬೇಡದೇ ಇರೋದೆಲ್ಲ ವಿಚಾರಗಳು ಬರುತ್ತೆ, ಕೋಪ ಬರುತ್ತೆ, ಆವೇಶ ಬರುತ್ತೆ, ನಿದ್ದೆ ಬರಲ್ಲ, ಯಾವಾಗಲೂ ಸಮಸ್ಯೆಗಳೇ, ದೇಹದಲ್ಲಿ ಉರಿ, ದೇಹದಲ್ಲಿ ನೋವು, ಇದೆಲ್ಲವೂ ಸೇರಿ ಮಲಬದ್ಧತೆ. ಮುಗೀತು, ಫಿನಿಶ್. ಎಲ್ಲ ಶಾಸ್ತ್ರ ಕೇಳೋದು, ಆರೋಗ್ಯ ಕೇಳೋದು ಎಲ್ಲವೂ ಕೂಡ ನಿಮ್ಮ ಉತ್ತರ ದಕ್ಷಿಣದ ಮನೆ ಉದ್ದ ಎಲ್ಲಿರುತ್ತೋ ನಿಮ್ಮಲ್ಲಿ ನೀವೇ ಮೆಸೇಜ್ ಬರೆದಿಟ್ಕೊಂಬಿಡಿ. ಮನೆ ಅಳ್ತಾ ಇವತ್ತೇ ಹಾಕೋದಾಗಲಿ ನಿಮ್ಮ ಮನೆದನ್ನ, ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ ಅಷ್ಟೇ ಕತೆ. ಅಂದರೆ ಹೆದರ್ಕೊಳ್ಳೋದಲ್ಲ. ಈ ರೀತಿ ನಡಿಗೆಯನ್ನು ನಡೆದಾಗ ನಿಮ್ಮ ಕಾಲಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಎಷ್ಟು ವೇದನೆಗಳು ಉತ್ಪತ್ತಿ ಆಗುತ್ತದೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅಷ್ಟೊಂದು ಯೋಚನೆ ಪ್ರಚೋದನೆ ಮಾಡುತ್ತೆ. ನಮಗೆ ಬೇಕಿರೋದು ಯಾವುದು? ಆಕರ್ಷಣೀಯಾದ ಮನೆ ಬೇಕು. ಯಾವ ಮನೆ ಬೇಕು? ಆಕರ್ಷಣೆ. ಬೇಗ ಮನೆಗೆ ಹೋಗ್ಬೇಕಪ್ಪ, ಮೊದಲು ನನ್ನ ಹೆಂಡತಿ ಮುಖ ನೋಡ್ಬೇಕಪ್ಪ, ಮೊದಲು ನನ್ನ ಗಂಡನ ಮುಖ ನೋಡ್ಬೇಕಾ, ಇದು ಆಕರ್ಷಣೆ. ಅಯ್ಯೋ, ಯಾವಾಗಲೂ ಹೋಗೋದು, ಯಾವಾಗಲೂ ಬರೋದು, ಒಂದು ಫೋನು ಇಲ್ಲ, ಏನಿಲ್ಲ, ಊರವ್ರ ಹತ್ರ ಎಲ್ಲ ಮಾತಾಡೋ, ಗಂಡ ಹೆಂಡತಿ ಫೋನಲ್ಲಿ ಮಾತಾಡೋ ಟೈಮ್ ಇಲ್ಲ. ಅಂದರೆ ಇದೆಲ್ಲ ಏನಕ್ಕಾಗತ್ತೆ? ಫೋನ್ ಮಾಡಿದಾಗ ಯಾವುದೋ ಎಂಗೇಜ್ ಇರುತ್ತೆ, ಅದು ಒಂದು ಜಗಳ ಆಗುತ್ತೆ ಮನೆಗೆ ಹೋದ ತಕ್ಷಣ. ಫೋನ್ ಮಾಡಿದೆ, ಎಲ್ಲಿ ಮಾತಾಡ್ತಿದ್ರಿ, ಯಾಕೆ ಮಾತಾಡ್ತಿದ್ರಿ, ಇದೆಲ್ಲ ನಡೆಯುತ್ತೆ. ಅಂದರೆ ಉತ್ತರ ದಕ್ಷಿಣದ ನಡಿಗೆ ಯಾರ ಮನೆಯಲ್ಲಿ ಹೆಂಗಸು ಓಡಾಡ್ತಾಳೋ, ಗಂಡನಿಗೆ ಹೋದ ತಕ್ಷಣ ರಿಪೇರಿ. ಮನೆ ಬಾಡಿಗೆ ಕಟ್ಟಲಿಲ್ಲ, ಬೇಗ ಬರ್ತೀನಿ ಅಂತ ಲೇಟಾಗಿ ಬಂದ್ರಿ, ದಿನ ರಮಣೆ ರಾಮಾಯಣ. ಆದರೆ ಮನೆಯಲ್ಲಿ ಗಂಡ ಹೆಂಡತಿ ಹೊಂದಾಣಿಕೆ ಆಗಿರಲಿ ಅಂತ ಮಹಾನುಭಾವರು ಗಣಕೂಟಗಳು ನೋಡಿ ಲೆಕ್ಕ ಹಾಕಿ ಒಳ್ಳೆ ಮುಹೂರ್ತ ಮದುವೆ ಮಾಡಿಸಿನಿ ಅಂತವ್ರು ನಾನು ಪ್ರಶ್ನೆ ಹಾಕ್ತೀನಿ. ಯಾವ ಸರ ಮಾಡಬೇಕು? ಮದುವೆ ಟೈಮ್ ಫಿಕ್ಸ್ ಮಾಡಬೇಕಾ? ವಾಸದ ಮನೆಯಲ್ಲಿರ್ತಕ್ಕಂತಹದ್ದನ್ನು ಸರಿ ಮಾಡಬೇಕಾ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅವ್ರ ಕತೆ ಬಿಡಿ, ನೀವು ಅರ್ಥ ಮಾಡ್ಕೊಳ್ಳಿ. ಈ ಹೆಣ್ಣಿಗೆ ಗಂಡು ಮದುವೆ ಮಾಡಿಬಿಟ್ರೆ ಸರಿನಾ? ಸುಳ್ಳು. ಮತ್ತೇನು ಮಾಡಬೇಕು? ಮನೆ ಆಕರ್ಷಣೀಯವಾಗಿರಬೇಕು. ಆಗ ಆ ಮನೆಗೆ ಹೆಣ್ಣು ಗಂಡು ಚೆನ್ನಾಗಿರ್ತಾರೆ, ಅತ್ತೆ ಮಾವ ಚೆನ್ನಾಗಿರ್ತಾರೆ, ಮನೆಯಲ್ಲಿರ್ತಕ್ಕಂಥ ಕುಟುಂಬದವರಲ್ಲೂ ಚೆನ್ನಾಗಿರ್ತಾರೆ. ಆಕರ್ಷಣೀಯವಾದ ಮನೆ ಯಾವುದು ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ರೆ, ಇವತ್ತು ನಾನೇನು ಚಿತ್ರದಲ್ಲಿ ತೋರಿಸಿದೆ, ಆ ಆಕರ್ಷಣೀಯವಾಗಿರ್ತ ಮನೆಯನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ಚಿತ್ರಣವನ್ನು ತೋರಿಸ್ಕೊಡ್ತೀನಿ. ಡಿಸೈಡ್ ಮಾಡಿ. ಸದ್ಯಕ್ಕೀಗ ಉತ್ತರ ದಕ್ಷಿಣ ಯಾವ ಮನೆ ಜಾಸ್ತಿ ಇದೆ, ನಾಳೆ ಅಡ್ವಾನ್ಸಾಗಿ ಸ್ವಲ್ಪ ಕರೆ ಮಾಡಿ ಹೇಳಿ, ಇನ್ನು ಸ್ವಲ್ಪ ನಿಮಗೆ ವಿಮರ್ಶೆಯನ್ನು ಹೇಳ್ಕೊಡ್ತೀನಿ. ಉತ್ತರ ದಕ್ಷಿಣ ಜಾಸ್ತಿ ಇರುವ ಮನೆಯೇ ಜಾಸ್ತಿ ಇದೆ ಪ್ರಪಂಚಾದ್ಯಂತ, ಭಾರತ ದೇಶ ಅಲ್ಲ. ಆದರೆ ಆ ಸತ್ಯವನ್ನು ಪರಿವರ್ತನೆ ಮಾಡಿ ಸರಿ ಮಾಡ್ಕೋಬೇಕು ಅನ್ನೋದು ಯಾರಿಗೂ ಪ್ರಜ್ಞೆ ಇಲ್ವೋ, ಗೊತ್ತಿಲ್ವೋ, ಟೈಮ್ ಇಲ್ವೋ, ಗೊತ್ತಿಲ್ಲ. ಆದರೆ ನೀವು ಯಾರೋ ಹೇಳೋದನ್ನು ಅದನ್ನೇ ನಂಬಿಕೊಂಡು ಅದೇ ಸರಿ ಅಂತ ಒಪ್ಕೊಳ್ಳೋದಕ್ಕಿಂತ ಆಕರ್ಷಣೀಯವಾದ ಮನೆಯನ್ನು ಕಟ್ಟಬೇಕು ಅನ್ನೋ ಆಸಕ್ತಿ, ಸಂಕಲ್ಪ ನಿಮ್ಮದಾಗಬೇಕು. ಯಾಕೆಂದರೆ ಮಕ್ಕಳಿಗೆ ಊಟ ತಿನ್ನೋದು, ಮಲಗೋದು ಇದೆರಡು ಮಕ್ಕಳಿಗೆ ಅತಿ ಮುಖ್ಯವಾದ ಒಳ್ಳೆಯ ಅಭ್ಯಾಸ. ಮನೆಗಳಲ್ಲಿ ಮಕ್ಕಳಿಗೆ ಊಟ ತಿನ್ನಿಸೋದೇ ಒಂದು ಕಷ್ಟ ಆಗಿದೆ. ಇದೂ ಕೂಡ ಅದಕ್ಕೆ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರವಾಗಿ ದೊಡ್ಡವ್ರಿಗೂ ಸಮಯ ಪ್ರಜ್ಞೆ ಬೇಕು ಊಟ ಮಲಗೋದ್ರಲ್ಲಿ, ಚಿಕ್ಕ ಮಕ್ಕಳಿಗೂ ಬರಬೇಕು. ಇದೇ ಸಂಸ್ಕಾರವಂತ ಮನೆ ಆಗತ್ತೆ. ಈ ಸಂಸ್ಕಾರ ಮನೆ ನಿಮ್ಮೆಲ್ರಿಗೂ ಬರಬೇಕಂದ್ರೆ ಆಕರ್ಷಣೀಯವಾದ ಆರೋಗ್ಯದಾಯಕವಾದ ಮನೆಯನ್ನು ನೀವು ಕಟ್ಟಲೇಬೇಕು, ಸರಿ ಮಾಡಿಕೊಳ್ಳೇಬೇಕು. ಇದು ನಿಮ್ಮ ಪೂರ್ಣವಾಗಿರ್ತಕ್ಕಂಥ ಸಂಕಲ್ಪ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಇನ್ನು ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ